ಎಸ್, ನಾವು ಇವತ್ತು ಹ್ಯಾಂಡ್ ರೈಟಿಂಗಲ್ಲಿ ಝೋನ್ಸ್ ಬಗ್ಗೆ ಮಾತಾಡೋಣ. ಇದು ತುಂಬಾ ಇಂಪಾರ್ಟೆಂಟು. ಏನು ಅಂದರೆ ಹ್ಯಾಂಡ್ ರೈಟಿಂಗಲ್ಲಿ 3 ಝೋನ್ಸ್ ಇದೆ. ಒಂದು ಏನು ಅಂದರೆ ಅಪ್ಪರ್ ಝೋನ್, ಮಿಡಲ್ ಝೋನ್, ಲೋಯರ್ ಝೋನ್. ಅಪ್ಪರ್ ಝೋನ್ ಏನು ಅಂದರೆ ಇಟ್ ಈಸ್ ಸೂಪರ್ ಈಗೋ ಅಂತ ಹೇಳ್ತೀವಿ. ಆ ರಿಯಲ್ ರಿಲ್ಮ್ ಆಫ್ ದ ಮೈಂಡ್, ನಮ್ಮ ಮೈಂಡು ಮನಸ್ಸು ಇದ್ರ ಬಗ್ಗೆ ಇಲ್ಲಿ ಇದಾಗುತ್ತೆ. ಆಮೇಲೆ ಫಿಲಾಸಫಿ, ಆಮೇಲೆ ರಿಲಿಜನ್ ಬಗ್ಗೆ ಇಲ್ಲಿ ನಾವು ಇದು ಸ್ಟೋರ್ ಮಾಡುತ್ತೆ. ಅದೇ ರೀತಿ ಮಿಡಲ್ ಝೋನ್ ಇದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಬಗ್ಗೆ ಇದು ಮಾಡುತ್ತೆ. ಥಿಂಕಿಂಗ್ ಪ್ಯಾಟ್ರನ್ ಆಗ್ಬೋದು, ನಮ್ಮ ರಿಲೇಷನ್ಶಿಪ್ ವಿತ್ ಪೀಪಲ್ ಆಗ್ಬೋದು, ಅದ್ರ ಬಗ್ಗೆ ಮಿಡಲ್ ಝೋನ್ ಹೇಳುತ್ತೆ. ಲೋಯರ್ ಝೋನ್ ಏನು ಹೇಳುತ್ತೆ ಅಂದರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ, ನಮ್ಮ ಸ್ಟ್ರೆಂತು ಏನಿದೆ ಅದನ್ನು ಈ ಲೋಯರ್ ಝೋನು ಸ್ಟೋರ್ ಮಾಡುತ್ತೆ. ಸೊ ಇದು ಮೂರನೇ ಇಂಪಾರ್ಟೆಂಟು. ಇದರಲ್ಲಿ ಮಿಡಲ್ ಝೋನು, ಇದನ್ನು ನಾವು ಮಂಡೇನ್ ಝೋನ್ ಅಂತೀವಿ. ಈ ಮಿಡಲ್ ಝೋನ್ ಏನಾಗುತ್ತೆ ಅಂದರೆ ಮೇಲಿಂದನ್ನು ಕೆಳಗಡೆಯನ್ನು ಟೈ ಮಾಡುತ್ತೆ. ಓಕೆ, ಈ ಮಿಡಲ್ ಝೋನ್. ಸೊ ಈ ಝೋನ್ ತುಂಬಾ ಇಂಪಾರ್ಟೆಂಟು. ನಾವು ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ತಿಳ್ಕೊತೀವಿ. ಈ ಟ್ರೈಟ್ಸು ಇದು ಅನಲೈಸ್ ಮಾಡಿದಾಗ, ಟ್ರೈಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಈ ಝೋನ್ಸ್ ಇಂಪಾರ್ಟೆನ್ಸ್ ನಮಗೆ